ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಎಲೆಕ್ಷನ್ ಮುಗಿತು, ರಿಸಲ್ಟ್ ಬಂತು, ಹೊಸ ಸರ್ಕಾರ ರಚನೆ ಕೂಡ ಆಯ್ತು. ಆದ್ರೆ ಆಮ್ ಆದ್ಮಿ ಪಕ್ಷ ರಂಪಾಟ ಮಾತ್ರ ಇನ್ನೂ ನಿಂತಿಲ್ಲ. ಎಂತ ಅವಸ್ಥೆ ನೋಡಿ. ಶೀಶ್ ಮಹಲ್ ಅಂತಹ ಬಂಗಲೆಯಲ್ಲಿ ಇರ್ಬೇಕಾದ ಮನುಷ್ಯನ ಪಾರ್ಟಿ ಇವತ್ತು ಬೀದಿಗೆ ಬಂದು ನಿಂತಿದೆ. ಇನ್ನು ನೆನಪಿದೆ, ಒಂದು ಕಾಲದಲ್ಲಿ ಇದೇ ಆಮ್ ಆದ್ಮಿ ಪಾರ್ಟಿಯ ಆಡಳಿತದಲ್ಲಿ ವಿಧಾನಸಭೆಯಲ್ಲಿ ಯಾರ್ ಬೇಕಾದ್ರೂ ಅವರನ್ನ ಹೊರಗಡೆ ಹಾಕ್ತಾ ಇದ್ರು. ಇದೇ ಆಮ್ ಆದ್ಮಿ ಪಕ್ಷದ ನಾಯಕರು ಪ್ರಧಾನಿ ಮೋದಿ ಸರ್ಕಾರಕ್ಕೆ ಸವಾಲ್ ಹಾಕ್ತಾ ಇತ್ತು. ವಿಧಾನಸಭೆಯಲ್ಲಿ ನಿಂತು ಕಾಶ್ಮೀರಿ ಹಿಂದೂ ಪಂಡಿತರ ಹತ್ಯೆ ಬಗ್ಗೆ ಹಾಸ್ಯ ಮಾಡಲಾಗ್ತಾ ಇತ್ತು. कह रहे हैं कश्मीर फाइल्स टैक्स फ्री करो. अरे यूट्यूब पे डाल दो, फ्री फ्री हो जाएगी. टैक्स फ्री क्यों करा रहे हो? इतना ही तुमको शौक है, विवेक अग्निहोत्री को बोलो यूट्यूब पे डाल देगा. सारी पिक्चर फ्री है, सारे जने देख लेंगे एक ही दिन के अंदर. टैक्स फ्री की क्या जरूरत है? पोस्टर भी नहीं लगवाएंगे झूठी फिल्मों के, और जो भी करना हो कम से कम यार ये ಪಿಕ್ಚರ್ का ಪ್ರಮೋಷನ್ करना तो बंद करो. ಆದ್ರೆ ಕಾಲ ಒಂದೇ ತರ ಇರೋದಿಲ್ಲ ನೋಡಿ. ಈಗ ಚುನಾವಣೆ ನಂತರ ಸರ್ಕಾರ ಚೇಂಜ್ ಆಗಿದೆ. 21 ಆಪ್ ಶಾಸಕರನ್ನ ಡೆಲ್ಲಿ ವಿಧಾನಸಭೆಯ ಸ್ಪೀಕರ್ ಹೊರಗಡೆ ಹಾಕಿದ್ದಾರೆ. 10 ವರ್ಷಗಳಿಂದ ತಡೆದುಕೊಂಡಿದ್ದ ನೋವನ್ನು ವಿಜೇಂದ್ರ ಗುಪ್ತಾ ಅವರು ಹಿಂಗೂ ಹೊರಗಡೆ ಹಾಕಿರಬಹುದು. ಆಪ್ನ 22 ಶಾಸಕರಲ್ಲಿ 21 ಶಾಸಕರನ್ನ ಈಗ ಹೊರಗಡೆ ಹಾಕಲಾಗಿದೆ. ಅತೀಶಿಯನ್ನ ಸೇರಿ ಎಲ್ಲರೂ ಹೊರಗಡೆ ನಿಂತು ಗಲಾಟೆ ಮಾಡ್ತಾ ಇದ್ದಾರೆ. ವಿಧಾನಸಭೆಯಿಂದ ಹೊರಗಡೆ ಗಾರ್ಡನ್, ಲೈಬ್ರರಿ, ಕ್ಯಾಂಟೀನ್ ಹಾಗೂ ಹಾಲ್ ಏರಿಯಾ ಇಲ್ಲಿ ಕೂಡ ಅವರನ್ನ ಬರೋದಕ್ಕೆ ಬಿಡ್ಲಿಲ್ಲ. ಎಂತ ಅವಸ್ಥೆ ನೋಡಿ ಪಾಪ. ರಾಜಕೀಯ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಈ ರೀತಿ ವಿಧಾನಸಭೆಯ ಆವರಣಕ್ಕೂ ಬರದಂತೆ ತಡೆದಿದ್ದು. ವಿಧಾನಸಭೆಯ ಆವರಣ ಕಂಪ್ಲೀಟ್ ಆಗಿ ಸ್ಪೀಕರ್ನ ಕಂಟ್ರೋಲ್ ನಲ್ಲಿ ಇರುತ್ತೆ. ವಿಧಾನಸಭೆಯ ಕಾಂಪೌಂಡ್ ಇಂದ ಹಿಡಿದು ಸ್ಪೀಕರ್ ಕುರ್ಚಿವರೆಗೂ ಎಲ್ಲ ಕೂಡ ಅವರ ಹಿಡಿತದಲ್ಲೇ ಇರುತ್ತೆ. ಅಲ್ಲಿ ಪ್ರಧಾನ ಮಂತ್ರಿ ಕೂಡ ಹಸ್ತಕ್ಷೇಪ ಮಾಡುವ ಹಾಗಿಲ್ಲ. ಅಲ್ಲಿ ಯಾರಿಗೆ ಬೇಕಾದ್ರೂ ಅನುಮತಿ ಕೊಡಬಹುದು, ಯಾರಿಗೆ ಬೇಕಾದ್ರೂ ಕೊಡದೇ ಇರಬಹುದು. ಪಾಪ ಅತೀಶ್ ಅವರಿಗೆ ಶಾಸಕರಾಗಿದ್ರು ಕೂಡ ಅದು ಗೊತ್ತಿಲ್ಲದೆ ಹೋಯ್ತೇನೋ. ಅದೇ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಇದ್ದಾಗ ವಿಧಾನಸಭೆಯಲ್ಲಿ ಕಾಶ್ಮೀರಿ ಪಂಡಿತರ ಹಾಸ್ಯ ಮಾಡಲಾಗ್ತಾ ಇತ್ತು. ಪ್ರತಿ ಬಾರಿ ವಿಪಕ್ಷ ನಾಯಕ ಪ್ರಶ್ನೆ ಕೇಳಿದಾಗ ಇವರಿಗೆ ಉತ್ತರ ಗೊತ್ತಾಗದೆ ಇದ್ದಾಗ ಅವರನ್ನ ವಿಧಾನಸಭೆಯಿಂದ ಹೊರಗಡೆ ಹಾಕ್ತಾ ಇದ್ರು. ಆದ್ರೆ ಈಗ ವಿಜೇಂದ್ರ ಗುಪ್ತಾ ಅವರು ಯಾವ ಪುಸ್ತಕದಲ್ಲಿ ಯಾವ ಪೇಜ್ ನಂಬರ್ ಹಾಗೂ ರೂಲ್ ನಂಬರ್ ನಲ್ಲಿದೆ ಅನ್ನೋದನ್ನ ತಿಳಿಸಿ ಅವರನ್ನ ಹೊರಗಡೆ ಹಾಕಿದ್ದಾರೆ. ಮೊದಲು ಇವರನ್ನ ಸಭೆಯಿಂದ ತೆಗಿಬೇಕೋ ಅಥವಾ ಬೇಡವೋ ಎಂಬ ಪ್ರಪೋಸಲ್ ಇಡಲಾಯಿತು. ಆ ಪ್ರಪೋಸಲ್ ಕೂಡ ಪಾಸ್ ಆಯ್ತು. ಸದನದಲ್ಲಿ ನಿರ್ಧಾರ ಮಾಡಿ 3 ದಿನ ಕಾಲ ತೆಗೆದು ಹೊರಗಡೆ ಹಾಕಲಾಯಿತು. ಒಟ್ಟು 22ರಲ್ಲಿ 21 ಶಾಸಕರನ್ನ ಹೊರ ಹಾಕಲಾಗಿದೆ. ಉಳಿದ ಒಬ್ಬ ಶಾಸಕರ ಹೆಸರು ಅಮಾನುಲ್ಲಾ ಖಾನ್. ಆತನ ವಾಯ್ಸ್ ಕೂಡ ಮೆತ್ತಗಾಗ್ಬಿಟ್ಟಿತ್ತು. ಸರ್, ಆ 21 ಶಾಸಕರನ್ನ ಒಳಗಡೆ ಕರೆಯೋಣ ಅಂತ. ಇವನನ್ನ ನೋಡಿ, ತನ್ಗೆ ಮುಸ್ಲಿಂ ವೋಟ್ ಇದೆ ಅಂತ ನಾನು ಡೆಲ್ಲಿಯ ಅಜಂ ಖಾನ್ ಅಂತ ಅನ್ಕೊಂಡಿದ್ದಾನೆ. ತಾನು ಆಡಿದ್ದೇ ಆಟ ಅಂತಿದ್ದಾನೆ. ಆದ್ರೆ ಈಗ ಸಿಕ್ಕಾಪಟ್ಟೆ ಶಿಸ್ತು ಹಾಗೂ ಶಾಂತಿಯಿಂದ ವರ್ತಿಸ್ತಾ ಇದ್ದಾನೆ. ಡೆಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಇರುವ ತನಕ ನಮ್ಗೆ ಕೇವಲ ಲಿಕ್ಕರ್ ಸ್ಕ್ಯಾಮ್ ಬಗ್ಗೆ ಅಷ್ಟೇ ಗೊತ್ತಿತ್ತು. ಇನ್ನು ಎಲ್ಲೆಲ್ಲಿ ಸ್ಕ್ಯಾಮ್ ಮಾಡಿದ್ರು ಅನ್ನೋದು ಗೊತ್ತಿರ್ಲಿಲ್ಲ. ಬಿಜೆಪಿ ಅದನ್ನ ಬಯಲಿಗೆ ಎಳೆಯುವ ಕೆಲಸ ಮಾಡ್ತಾ ಇದೆ. ಕೇಜ್ರಿವಾಲ್ನ ಇನ್ನೊಂದು ಸ್ಕ್ಯಾಮ್ ಕೂಡ ಈಗ ಬಯಲಾಗಿದೆ. मैं सदन को अवगत कराना चाहता हूं कि विपक्ष के 8 सदस्य थे. जब टेंडर प्रक्रिया हुई तो असेंबली अनुसार हुई और उसमें प्रावधान रखा गया कि हर विधानसभा में 2-2 हजार कैमरे लगेंगे. यानी कि कैमरों की खरीद हुई, 1,40,000 कैमरे खरीदे गए. प्रत्येक विधानसभा के लिए 2,000, और ये 2 फेजेज में हुआ, 2,000 एक बार, 2,000 एक बार. लेकिन सदन को जानकर दुख होगा कि कैमरे खरीदने के बाद वो विपक्ष के सदस्यों के यहाँ कैमरे नहीं लगाने दिए गए, क्योंकि उसके पीछे मुख्यमंत्री के आदेश थे केजरीवाल जी के कि उनके दफ्तर से हस्ताक्षर होंगे तभी कैमरे रिलीज होंगे. लेकिन सदन को जानकर दुख होगा कि कैमरे खरीदने के बाद
वो विपक्ष के सदस्यों के यहाँ कैमरे नहीं लगाने दिए गए, क्योंकि उसके पीछे मुख्यमंत्री के आदेश थे केजरीवाल जी के कि उनके दफ्तर से हस्ताक्षर होंगे तभी कैमरे रिलीज होंगे, और विपक्ष के सदस्यों के कैमरे रिलीज नहीं हुए। पैसा खर्च हो गया, वो कैमरे कहां गए, इस पर पीडब्ल्यूडी मिनिस्टर ध्यान दें। वो कैमरे तुरंत उन सदस्यों के क्षेत्र में लगने चाहिए। इस पर कुछ अभय जी कहना चाहते हैं। ಒಟ್ಟು 1,40,000 ಸಿಸಿಟಿವಿ ಕ್ಯಾಮೆರಾಗಳನ್ನ ಡೆಲ್ಲಿ ಸರ್ಕಾರ ಖರೀದಿ ಮಾಡಿದೆ. ಪ್ರತಿ ಕ್ಷೇತ್ರಕ್ಕೂ 2,000 ಕ್ಯಾಮೆರಾ ಅಂತ ಲೆಕ್ಕ ಕೂಡ ಕೊಟ್ಟಿತ್ತು. ಆದ್ರೆ ಎಲ್ಲಿ ಹೋಗಿ ನೋಡಿದ್ರು ಕೂಡ ಕ್ಯಾಮೆರಾ ಮಾತ್ರ ಕಾಣಿಸಿಲ್ಲ. ಬಿಜೆಪಿ ಕ್ಷೇತ್ರದಲ್ಲಿ ಕ್ಯಾಮೆರಾವೇ ಇಲ್ಲ. ಆ ಕ್ಷೇತ್ರದಲ್ಲಿ ಅಲ್ಲೊಂದು ಇಲ್ಲೊಂದು ಕ್ಯಾಮೆರಾ ಸಿಗ್ತಾ ಇದೆ. ಇಂತಹ ಭ್ರಷ್ಟ ಕೇಜ್ರಿವಾಲ್ ಹಿಂದೆ ಬಿಜೆಪಿ ಅವರಿಗೆ ಸಿಸಿಟಿವಿ ಕ್ಯಾಮೆರಾ ಹಾಕಿಲ್ಲ ಅಂತ ಆರೋಪ ಮಾಡ್ತಾ ಇದ್ದ. ये बीजेपी वाले 8 के 8 एमएलए 5 साल मेरे से लड़ते रहे, मेरे को खूब गालियां दी, काम एक नहीं कराई। सरकार आम आदमी पार्टी की थी, बीजेपी का एमएलए था, वो बस मेरे से लड़ता था। मैंने कई बार बुलाया इन 8 बीजेपी वालों को, मैंने कहा सीसीटीवी कैमरे लगवा लो, बोले ना। मैंने कहा पानी ठीक कर लो, बोले ना। मैंने कहा क्यों, बोले जी आपको क्रेडिट मिल जाएगा। मैंने कहा यार सारा क्रेडिट तुम ले लेना, जनता को तो तकलीफ मत पहुंचाओ, जनता को तो मत सताओ। विपक्ष के 8 सदस्य थे। जब टेंडर प्रक्रिया हुई तो उसमें प्रावधान रखा गया कि हर विधानसभा के में 2-2 हजार कैमरे लगेंगे, यानी कि कैमरों की खरीद हुई। 1,40,000 कैमरे खरीदे गए, प्रत्येक विधानसभा के लिए 2,000, और ये 2 फेजेज में हुआ, 2,000 एक बार, 2,000 एक बार। लेकिन सदन को जानकर दुख होगा कि कैमरे खरीदने के बाद वो विपक्ष के सदस्यों के यहाँ कैमरे नहीं लगाने दिए, क्योंकि उसके पीछे मुख्यमंत्री के आदेश थे केजरीवाल जी के कि उनके दफ्तर से हस्ताक्षर होंगे तभी कैमरे रिलीज होंगे। काम एक नहीं कराई। वो बस मेरे से लड़ता था। मैंने कई बार बुलाया इन 8 बीजेपी वालों को, मैंने कहा सीसीटीवी कैमरे लगवा लो, बोले ना। मैंने कहा पानी ठीक कर लो, बोले ना। मैंने कहा क्यों, बोले जी आपको क्रेडिट मिल जाएगा। मैंने कहा यार सारा क्रेडिट तुम ले लेना, जनता को तो तकलीफ मत पहुंचाओ, जनता को तो मत सताओ। ನಮ್ಮ ಜನ ಯಾರನ್ನಾದ್ರೂ ಅಷ್ಟೇ ಬೇಗ ನಂಬಿ ಬಿಡ್ತಾರೆ. ಅದೇ ಕಾರಣಕ್ಕಲ್ವಾ 100 ವರ್ಷ ಮುಘಲರು ಬ್ರಿಟಿಷರು ನಮ್ಮನ್ನ ಆಳಿದ್ದು. ಆದ್ರೆ ಈಗ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಕೇಜ್ರಿವಾಲ್ನ ಎಲ್ಲ ಭ್ರಷ್ಟಾಚಾರಗಳು ಒಂದೊಂದಾಗಿ ಬಯಲಾಗ್ತಾ ಇದೆ. ಆತನ ಅವನತಿ ಹೇಗಾಗುತ್ತೆ ಅನ್ನೋದು ಕಣ್ಣಾರೆ ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.